ಜನರ ಏನು ಜೀವನಕ್ಕಿನ್ನ ಜನರ ಒಂದು ಹಿತಾಸಕ್ತಿಕ್ಕಿನ್ನ ದುಬಾರಿ ಯಾವುದೂ ಇಲ್ಲ. ದುಬಾರಿ ಆದರೂ ಕೂಡ ಕಟ್ತಕ್ಕಂಥ ದುಡ್ಡು ಯಾರಪ್ಪನ ದುಡ್ಡು ಅಲ್ಲ, ಜನರು ಕಟ್ತಕ್ಕಂಥ ದುಡ್ಡು. ಜನರಿಗೆ ಆರೋಗ್ಯಕರವಾಗಿ ಕೊಡ್ತಕ್ಕಂಥದ್ದು ಏನು ಇದೆಯೋ ಅದ್ರ ಮೇಲೆ ಎಷ್ಟೇ ಸಾಲ ಆದ್ರೂ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದ 2 ಅವಧಿಯಲ್ಲಿ ಕೂಡ ಅವರು ಮಾಡಿರ್ತಕ್ಕಂಥ ಸಾಲ 5 ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ. ಹೌದಾ ಇಲ್ವಾ? ಆ ಒಂದು ಸಾಲ ಮಾಡಿರ್ತಕ್ಕಂಥವ್ರಿಗೆ ಇವತ್ತು ದುಬಾರಿ ಆಗಿರ್ತಕ್ಕಂಥ ಇದು ಬೇಕಾದ ಸಾಲ ಮಾಡಿ ಜನರು ಹೊರೆ ಮಾಡಿಸಿದ್ರೆ ಬೇಡ ಅಂತ ಹೇಳೋದಿಲ್ಲ. ಅವ್ರಿಗೆ ಜನ ಕೇಳ್ತಕ್ಕಂಥದ್ದು ಆರೋಗ್ಯಕರವಾಗಿರ್ತಕ್ಕಂಥದ್ದು ನೀರು ಗಾಳಿಯನ್ನು ಕೇಳ್ತಕ್ಕಂಥದ್ದು. ಇವ್ರಿಗೆ ಏನಾದರೂ ಒಂದು ಆಸಕ್ತಿ ಇದು ಜವಾಬ್ದಾರಿ ಇದ್ದರೆ ಇಮಿಡಿಯೇಟ್ ಆಗಿ ಒಂದು ಕಲುಷಿತ ನೀರುಗಳಲ್ಲಿ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು ನಿಲ್ಲಿಸಬೇಕು. 3ನೇ ಹಂತದ ಟ್ರೀಟ್ಮೆಂಟ್ ಕೊಡೋದಕ್ಕೆ ಲೇಟ್ ಆದರೆ ಇವತ್ತು ಅದು ಏನು ಅಂತ ಎಲ್ಲೆಲ್ಲಿ ಯಾವ ಬೋರ್ವೆಲ್ಲಲ್ಲಿ ನೀರು ಬರ್ತಾ ಇದೆಯಲ್ಲ ಆ ಬೋರ್ವೆಲ್ಗಳನ್ನೆಲ್ಲ ಮುಚ್ಚಿ ಹೊಸ ಬೋರ್ವೆಲ್ ದೂರದಲ್ಲಿ ಹಾಕಿ ಕುಡಿಯೋ ನೀರು ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತ ಆಗ್ರಹ ಮಾಡಿ ಇವತ್ತು ಏನು ನಮ್ಮ HN ವ್ಯಾಲಿ KC ವ್ಯಾಲಿ ನೀರು ಇವತ್ತು ಎಲ್ಲ ಕೆರೆಗಳಿಗೆ ತುಂಬಿಸಿರ್ತಕ್ಕಂಥದ್ದು ಸಮಸ್ಯೆ ಆಗಿದೆ. ಯಾಕೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅಂತರ್ಜಲನ ನಾವು ಹೆಚ್ಚು ಮಾಡೋದಕ್ಕೆ ಬಂದು ಈ ಪ್ರಾಜೆಕ್ಟ್ನ ತಗೊಂಬಂದಿದ್ದಾರೆ. 2 ಸ್ಟೇಜ್ ಟ್ರೀಟ್ಮೆಂಟ್ ತೊಗೊಂಬಂದು ಕೆರೆಗೆ ಬಿಟ್ಟಿರ್ತಕ್ಕಂಥದ್ದು ನಿಜ. ಆದರೆ 3ನೇ ಸ್ಟೇಜ್ ಮಾಡ್ತಕ್ಕಂಥದ್ದು ಮಾಡಿದರೆ ತುಂಬ ಚೆನ್ನಾಗಿರ್ತಾ ಇತ್ತು. ಅದ್ರ ಕೂಗು ಕೂಡ ಇವತ್ತು ಇಡೀ ಜಿಲ್ಲೆಯಲ್ಲಿ ಎತ್ತಿದೆ. ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಅದರ ಕೂಗು ಹೆಚ್ಚಾಗಿದೆ. ಅವರು ಮಾಡೋದಕ್ಕಿಂತ ಏನಾದರೂ ಹಿಂದೆ ಮುಂದೆ ಆಗ್ತಕ್ಕಂಥದ್ದು ಏನು ಇವಾಗ ಇದ್ದರೆ ಇಮಿಡಿಯೇಟಾಗಿ ಇವತ್ತು ಸುಮಾರು ಕೆರೆಗಳಲ್ಲಿ ಊರುಗಳಿಗೆ ಕುಡಿಯೋ ನೀರ್ತಕ್ಕಂಥ ಒಂದು ಬೋರ್ವೆಲ್ನ ಕೊರೆದಿದ್ದಾರೆ. ಸುಮಾರು ಬೋರ್ವೆಲ್ಗಳಲ್ಲಿ ನೀರು ಇಲ್ದಿರ ಅದನ್ನು ಹಂಗೆ ಬಿಟ್ಬಿಟ್ಟಿದ್ದಾರೆ. ಅದರಲ್ಲಿ ಬೋರ್ವೆಲ್ ಮುಚ್ಚಕ್ಕಂಥ ಕೆಲಸ ಮಾಡಿಲ್ಲ. ಬರ್ತಕ್ಕಂಥ ನೀರು ಡೈರೆಕ್ಟಾಗಿ ಬೋರ್ವೆಲ್ಗೆ ಹೋಗ್ಬಿಟ್ಟು ಅಂತರ್ಜಲ ಕೂಡ ಕಲ್ಮಿಷ ಆಗ್ತಕ್ಕಂಥದ್ದು ನಡೀತಾ ಇದೆ. ಅದ್ರ ಜೊತೆಗೆ ಇವತ್ತು ಕೆರೆ ಪಕ್ಕದಲ್ಲಿ ಕೆರೆ ಕಟ್ಟೆ ಕೆಳಗಡೆ ಸುಮಾರು ಬೋರ್ಗಳು ಹಾಕಿದ್ದಾರೆ. ಅಂದರೆ 50 ಮೀಟ್ರು 20 ಮೀಟ್ರು 100 ಮೀಟ್ರ್ ಒಳಗಡೆ ಬೋರ್ಗಳು ಹಾಕಿರ್ತಕ್ಕಂಥದ್ದು. ಈ ಅಂತರ್ಜಲ ಏನಾಗುತ್ತೆ ಅಂತ ಹೇಳಿದ್ರೆ ಏನೋ ಫಿಲ್ಟಾಗಿ ಆ ಫಿಲ್ಟ್ರೇಷನ್ಗೆ ತುಂಬ ಡಿಸ್ಟೆನ್ಸ್ ಕಡಿಮೆ ಇರೋದ್ರಿಂದ ಡೈರೆಕ್ಟಾಗಿ ಈ ನೀರೇ ಇವತ್ತು ಅದರಲ್ಲಿ ಬೋರ್ವೆಲ್ಲಲ್ಲಿ ಬರ್ತಾ ಇದೆ. ಆ ನೀರುಗಳನ್ನು ಇವರು ಪರೀಕ್ಷೆ ಮಾಡಿದ್ರು. ಅದೇ ನೀರುಗಳನ್ನು ಇವತ್ತು ಚಿಕ್ಕಬಳ್ಳಾಪುರ ಏನಿರ್ತಕ್ಕಂಥ ಟೌನ್ ಇರ್ಬೋದು ಹಳ್ಳಿಗಳಿರ್ಬೋದು ಒಂದು ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಅದು ದೊಡ್ಡ ಮಟ್ಟಕ್ಕೆ ಅಪಾಯ ಇದೆ. ಆ ಥರದ ಇರ್ತಕ್ಕಂಥ ಬೋರ್ವೆಲ್ನ ಇಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕು. ಆ ಥರ ನೀರನ್ನ ತೊಂದರೆ ಇರ್ತಕ್ಕಂಥ ನೀರು ಇಲ್ಲ ತೊಂದರೆ ನೀರು ಅಂತಕ್ಕಂಥದ್ದನ್ನು ಟೆಸ್ಟ್ ಮಾಡ್ತಕ್ಕಂಥದ್ದು ಬೋರ್ವೆಲ್ನ ಇಮಿಡಿಯೇಟಾಗಿ ಮಾಡಬೇಕು. ಇವ್ರಿಗೇನಾದರೂ ಆಸಕ್ತಿ ಇದ್ದು ಇವರಿಗೆ ಬಜೆಟ್ ಏನೋ ಇವತ್ತು ಕಾಂಗ್ರೆಸ್ಸು ಒಂದು ಬರಬಾದಾಗಿದೆ ಏನೋ ಸರ್ಕಾರ ದುಡ್ಡಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಇವತ್ತಿರ್ತಕ್ಕಂಥ ಕಾಂಗ್ರೆಸ್ಸಲ್ಲಿ ಆ ಬೋರ್ವೆಲ್ಗಳಲ್ಲಿ ಇರ್ತಕ್ಕಂಥ ನೀರು ಕಲ್ಮಿಷ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥವ್ರು ಅವರು ಇನ್ನು ಸುಮ್ಮನೆ ಕೂತಿದ್ದಾರೆ. ಆ ಬೋರ್ವೆಲ್ ಇರ್ತಕ್ಕಂಥ ನೀರುಗಳನ್ನ ಇಮಿಡಿಯೇಟಾಗಿ ಟೆಸ್ಟ್ ಮಾಡಬೇಕು. ಅಪಾಯಕಾರಿ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಆ ಬೋರ್ವೆಲ್ಗಳನ್ನು ಮುಚ್ಚಬೇಕು. ಆ ನೀರುಗಳನ್ನ ಕೊಡಬಾರ್ದು. ಇನ್ನೂ ದೂರಕ್ಕೆ ಹೋಗಿ ಎಲ್ಲಿ ಯೋಗ್ಯ ಇರ್ತಕ್ಕಂಥ ನೀರು ಇದೆಯಾ ತಂದು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇವರಿಗೆ. ಈ ಮುಂಬರುವ ದಿನಗಳಲ್ಲಿ ಇದರಿಂದ ಏನಾದ್ರೂ ಆರೋಗ್ಯಕ್ಕೆ ಈಗ ಆಲ್ರೆಡಿ ತುಂಬ ಆರೋಗ್ಯ ಕೆಡ್ತಾ ಇದೆ. ಸುಮಾರು ಜನಕ್ಕೆ ಕೆರೆ ಪಕ್ಕದಲ್ಲಿರ್ತಕ್ಕಂಥ ಬೋರ್ವೆಲ್ಗಳಲ್ಲಿ ಇರ್ತಕ್ಕಂಥ ನೀರು ಬರ್ತಾ ಇರ್ತಕ್ಕಂಥದ್ದು ತುಂಬ ಕಲ್ಮಿಷ ಆಗಿದೆ, ವಿಷ ಇರ್ತಕ್ಕಂಥದ್ದು ನಡೆದಿದೆ, ಕೆಮಿಕಲ್ಸ್ ಇದು ಗೊತ್ತಾಗಿರ್ತಾಗಿದೆ. ಅದನ್ನು ಬಿಡದಿರ ಇಮಿಡಿಯೇಟಾಗಿ ಅದು ನಿಲ್ಲಿಸ್ಬೇಕು ಅಂತಕ್ಕಂಥ ನಮ್ಮ ಆಗ್ರಹ ಇದೆ. ಕೆ ಸುಧಾಕರ್ ಅವರು ಈ ಒಂದು ಪ್ರಾಜೆಕ್ಟ್ ತಂದಾಗ ಕಾಂಗ್ರೆಸ್ಸಲ್ಲಿದ್ದರು. ಕಾಂಗ್ರೆಸ್ಸಲ್ಲಿದ್ದಾಗ ಅವರು ತರಬೇಕಾಗಿದ್ದ ಒಂದು ಏನು ನಿಲುವಿತ್ತು. ಅವರು ನೀರು ತರ್ತಾ ಇದ್ದಂಗೆ ಅವ್ರು ಏನಾಯಿತು, ಅವರು ಪಕ್ಷ ಬಿಟ್ಟು BJP ಪಕ್ಷಕ್ಕೆ ಬಂದಿದ್ದ ತಕ್ಷಣ ಇಮಿಡಿಯೇಟಾಗಿ ಈ 3ನೇ ಹಂತದ ಶುದ್ಧೀಕರಣಕ್ಕೆ ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಮಾಡಿ ಕ್ಯಾಬಿನೆಟಲ್ಲಿ ಇದು ಮಾಡಲೇಬೇಕಂತ ತೀರ್ಮಾನ ಮಾಡಿದರು. ಆದರೆ ಸರ್ಕಾರ ಹೋಗಿದ್ದರಿಂದ ಈ ಒಂದು ಯೋಜನೆನ ಕ್ಯಾಬಿನೆಟಲ್ಲಿ ಆಗಿರೋ ನಿರ್ಧಾರನ ಇವರು ಮುಂದುವರಿಸ್ದಿರನೇ ಅದು ನಿಲ್ಲಿಸ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಇವತ್ತು ಏನಾಗಿದೆ ಅಂದರೆ ಎಲ್ಲೆಲ್ಲಿ ಕೆರೆಗೆ ನೀರು ತುಂಬಿಲ್ಲ ಈಗ ಎಕ್ಸ್ಟ್ರಾ ದುಡ್ಡನ್ನ ಹಾಕಿ ಒಂದು ಟೆಂಡರ್ಗಳು ಮಾಡಿ ಆ ಟೆಂಡರ್ಗಳು ಎತ್ಕೊಂಡು ಬೇರೆ ಕೆರೆಯಲ್ಲಿ ಮಿಡ್ತಕ್ಕಂಥ ಏನು ದುಡ್ಡು ಇವ್ರು ಯಾವುದಕ್ಕೆ ದುಡ್ಡಲ್ಲಿ ಬರುತ್ತೆ, ಇವರಿಗೆ ಜೋಬಿಗೆ ಯಾವುದಕ್ಕೆ ದುಡ್ಡು ಕಾಂಟ್ರಾಕ್ಟಲ್ಲಿ ಬರುತ್ತೆ ಆ ಒಂದು ಏನು ಪ್ರಯೋಗ ಮಾಡ್ತಾ ಇದ್ದಾರೆ. ಅದನ್ನು ನಿಲ್ಲಿಸಿ ಫಸ್ಟು ಇವತ್ತು ಎಲ್ಲೆಲ್ಲಿ ಏನು ನೀರ್ದು ತೊಂದರೆ ಆಗಿದೆ, ಎಲ್ಲೆಲ್ಲಿ ಕಲ್ಮಿಷ ನೀರು ಬರ್ತಾ ಇದೆ ಬೋರ್ವೆಲ್ಲಲ್ಲಿ ಅದನ್ನ ಆ ಒಂದು ಇಮಿಡಿಯೇಟ್ ಬೋರ್ವೆಲ್ನ ಟೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತ ಆಗ್ರಹ ಮಾಡ್ತಾರೆ. ಹಿಂಗೆ ನುಗ್ತಾರೆ, ಅದ್ರ ಜೊತೆ ಹೋಗ್ತಕ್ಕಂಥದ್ದು ನಮ್ಮದು ಹಿತಾಸಕ್ತಿ ಇದೆ. ಹಂಗಾಗಿ ನಮ್ಮ ಕಾರ್ಯಕರ್ತರ ಜೊತೆ ಏನು ಹೇಳ್ತಾರೆ ಅದನ್ನ ಮುಂದುವರಿಸ್ತೀವಿ. ಯಾವ ರೀತಿ ಇರುತ್ತೆ? ಇಡೀ ಎಲ್ಲ ಒಂದು ಪಂಚಾಯಿತಿಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ತಾಲೂಕ್ ಪಂಚಾಯಿತಿಯಿಂದ ಹಿಡಿದು ZP-ಯಿಂದ ಹಿಡಿದು ನಗರಸಭೆಯಿಂದ ಹಿಡಿದು ಗಟ್ಟಿಯಾಗಿ ಪಕ್ಷನ ಬಲಪಡಿಸ್ತಕ್ಕಂಥ ಕೆಲಸ ತಳಮಟ್ಟದಲ್ಲಿ ಈಗಲೂ ಕೆಲಸ ಮಾಡ್ತಾ ಇದ್ವಿ. ಎಲ್ಲ ಕಡೆ ಗೆಲ್ಲುವಂಥ ಕೆಲಸನೂ ಮಾಡ್ತೀವಿ. ಎಲ್ಲ ಕಡೆ ನಮ್ಮ ಕಾರ್ಯಕರ್ತರುಗಳಿಗೆ ತಳಮಟ್ಟದಲ್ಲಿ ಗೊಂದಲ ಇದೆ. ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಕೂಡ ನಮ್ಮ ರಾಷ್ಟ್ರೀಯ
ಇಲ್ಲಿರ್ತಕ್ಕಂಥ ಮುಖಂಡರ ಹತ್ರ ಮತ್ತು ನಮ್ಮ MP ಅವ್ರ ಹತ್ರ ಇಲ್ಲಿ ಇರ್ತಕ್ಕಂಥ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಗ್ರಾಮಾಂತರ ಈ ಭಾಗದಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಮುಂಬರುವ ಎಲೆಕ್ಷನ್ ಯಾವ ಥರ ಮಾಡಬೇಕು ಅಂತ ತೀರ್ಮಾನಗಳನ್ನು ಮುಂದಿನ ದಿನದಲ್ಲಿ ಮಾಡ್ತಕ್ಕಂಥದ್ದಾಗುತ್ತೆ. ಈಗ ಶಕ್ತಿ ಇದೆ, ನಾವೇ ಏಕೆ ಸಿಂಗಲ್ ಆಗಿ ಹೋಗೋಣ ಅಂತ ನಿಮ್ಮ ಕಾರ್ಯಕರ್ತರ ಅಭಿಮತ ಇದೆ. ಅದಕ್ಕೆ ನೀವು ಯಾವ ರೀತಿ ಸಾಥ್ ಕೊಡ್ತೀರಿ? ನಾವು ಯಾವತ್ತೂ ಅಷ್ಟೇ, ನಮ್ಮ ಪಕ್ಷ ರಾಷ್ಟ್ರದಲ್ಲೇ ದೊಡ್ಡ ಪಕ್ಷ, ಪ್ರಪಂಚದ ದೊಡ್ಡ ಪಕ್ಷ. ನಮ್ಮ ಚಿಕ್ಕಬಳ್ಳಾಪುರಲ್ಲಿ ಕೂಡ ದೊಡ್ಡ ಮಟ್ಟಕ್ಕೆ ಇವತ್ತು BJP ಬೆಳೆದುಕೊಂಡು ಬಂದಿದೆ. ನಮ್ಮ ಶಕ್ತಿಯಲ್ಲಿ ನಾವು ಮಾಡ್ತಕ್ಕಂಥದ್ದು ಸರಿ ಅಂತ ಸುಮಾರು ಜನ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ಮುಖಂಡರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದೇ ಥರ ಮಾಡ್ತಕ್ಕಂಥದ್ದು ನಮ್ಮದೂ ಒಲವಿದೆ.